ಇನ್ನು ನಿಮ್ಗಿರೋದು ಮುಗ್ದೋಯ್ತು ಅವಾಗೆ. 2 ವರ್ಷ 11 ತಿಂಗಳು ಮಾತ್ರ ಉಳಿದಿದೆ ನಿಮ್ಗೆ. ನಿಮ್ ಟರ್ಮು ಮುಗ್ದೋಯ್ತು ಆಲ್ಮೋಸ್ಟ್ ಆಲ್. ಇನ್ನು 2 ವರ್ಷ 11 ತಿಂಗಳು ಉಳಿದಿದೆ ನಿಮ್ಗೆ. ಅದು ಗ್ಯಾರಂಟಿ ಇಲ್ಲ. ಈ DK ಚೇರ್ ಕಿತ್ಕೊಂಡ್ರೆ ಅದು ಗ್ಯಾರಂಟಿ ಇರಲ್ಲ. ಅದು ಅಕ್ಟೋಬರ್ ಅಲ್ಲಿ ಆ ಪರೀಕ್ಷೆನೂ ಅದೇ ಒಂದು ಪರೀಕ್ಷೆ ಇದೆಯಲ್ಲ, ಆ ಪರೀಕ್ಷೆಯಲ್ಲಿ ನೀವು ಪಾಸ್ ಆಗ್ಬೇಕು. ಅಕ್ಟೋಬರ್ ಪರೀಕ್ಷೆಯಲ್ಲಿ ಪಾಸ್ ಆದ್ರೆ ನೀವು 5 ವರ್ಷ ಇರ್ತೀರ. ಅಕ್ಟೋಬರ್ ಪರೀಕ್ಷೆಯಲ್ಲಿ ಫೇಲ್ ಆದ್ರೆ ನಿಮ್ದು ಸರ್ಕಾರನೇ ಪತನ ಆಗ್ತೈತೆ. ಅದಕ್ಕೆ ಮುಂಚೆ ಈ ತರದ ಕೆಲಸ ನಿಮ್ಗೆ ಏನ್ ಅವಶ್ಯಕತೆ ಇತ್ತು? ಕೂಡಲೇ ರಾಜ್ಯ ಸರ್ಕಾರ 2 ಜಿಲ್ಲೆಯ ಸರ್ವಪಕ್ಷದ ಸಭೆಯನ್ನ ಕರಿಬೇಕು. ಆ 2 ಜಿಲ್ಲೆಯ ಸರ್ವಪಕ್ಷದ ಸಭೆ ಕರೆದು ಒಂದು ಶಾಂತಿಯುತ ಮಾತುಕತೆ ಆಡಿ ಇದಕ್ಕೆ ಒಂದು ಸೌಹಾರ್ದವಾದಂತ ಒಂದು ನೆಲೆಯನ್ನ, ಯಾಕಂದ್ರೆ ನೀರು ಪ್ರತಿಯೊಬ್ಬರು 2 ಕಡೆನೂ ಹೇಳಿದ್ದಾರೆ, ನೀರಿಗೋಸ್ಕರ ನಾವು ಪ್ರಾಣ ಕೊಡ್ತೀರಿ ಅಂತ 2 ಕಡೆನೂ ಹೇಳಿಕೆಗಳನ್ನ ಕೊಟ್ಟಿದ್ದಾರೆ. ಅದರಿಂದ ಇದರಲ್ಲಿ ಯಾವುದೇ ರೀತಿ ರಾಜಕಾರಣ ಮಾಡದೆ ಬರೀ ಬಿಜೆಪಿ ಅವ್ರು ಮಾಡ್ತಾ ಇದ್ದಾರೆ ಅಂತ ಕಾಂಗ್ರೆಸ್ ಅವರು ಹೇಳ್ತಾ ಇದ್ದಾರೆ. ಆಮೇಲೆ ಗುಬ್ಬಿ ಶ್ರೀನಿವಾಸ್ ಯಾವ ಪಾರ್ಟಿ? ಬಿಜೆಪಿನವರು ಹೇಳ್ಬೇಕು. ಕಾಂಗ್ರೆಸ್ ಅವರು ಅವ್ರ ಸ್ಟೇಟ್ಮೆಂಟ್ ಎಲ್ಲ ಕಾಂಗ್ರೆಸ್ ಬಿಜೆಪಿ ಅವರು ರಾಜಕಾರಣ ಮಾಡ್ತಾ ಇದ್ದಾರೆ ಅಂತ. ಇದ್ರಲ್ಲಿ ಬಿಜೆಪಿ ರಾಜಕಾರಣ ಏನು? ಗುಬ್ಬಿ ಶ್ರೀನಿವಾಸ್ ಏನ್ ಬಿಜೆಪಿ ಅವರು ಸೇರಿದಾರ? ಅವ್ರು ಕಾಂಗ್ರೆಸ್ ಅಲ್ಲೇ ಇದ್ದಾರೆ, ಕಾಂಗ್ರೆಸ್ MLA ಆಗಿದ್ದಾರೆ. ಅವ್ರು ಸ್ಟೇಟ್ಮೆಂಟ್ ಮಾಡಿದಾರಲ್ಲ, ನಮ್ ಬೀದಿಗೆ ಇಳಿತೀನಿ ಅಂತ ಧಮಕಿ ಹಾಕಿದ್ದಾರೆ ಕಾಂಗ್ರೆಸ್ ಪಾರ್ಟಿಗೆ. ಅದರಿಂದ ಕೂಡಲೇ ಈ ಕೇಸ್ಗಳನ್ನ ವಾಪಸ್ ಪಡಿಬೇಕು. ಏನ್ ರೈತರ ಮೇಲೆ ಚುನಾಯಿತ ಪ್ರತಿನಿಧಿ ಕೇಸ್ ಹಾಕಿದಾರ, ಇದನ್ನ ಮಠಾಧೀಶರ ಮೇಲೆ ಇದನ್ನ ಕೂಡಲೇ ವಾಪಸ್ ಪಡಿಬೇಕು ಆಗ್ರಹವನ್ನ ನಾನು ಮಾಡ್ತಾ ಇದ್ದೀನಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.